ಮಹಾಮೈತ್ರಿ ಹೆಸರಲ್ಲಿ ಘಟಬಂಧನ ಆಗ್ತಾ ಇದ್ರೆ ಎನ್ಡಿಎ ಅಥವಾ ಪ್ರಧಾನಿ ಮೋದಿ ಸುತ್ತ ಏನಾಗ್ತಾ ಇದೆ ಅದನ್ನ ವಿವರಿಸುತ್ತೆ ನಮ್ಮ ಎರಡನೇ ಸುದ್ದಿ. ಹಾಗಾದ್ರೆ ಎರಡನೇ ಸುದ್ದಿ ಯಾವುದು, ಹಾಗೆ ಅದರ ಸುತ್ತ ಇರುವ ಮೂರು ಪ್ರಶ್ನೆ ಯಾವುದು, ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು. ಸದ್ಯಕ್ಕೆ ಸದ್ದು ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾವ ಕಾರಣಕ್ಕೆ ಹಾಗೆ ಯಾವ ವಿಚಾರವನ್ನ ಮಾತನಾಡಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಭ್ರಷ್ಟಾಚಾರ ಹಾಗೆ ಜಾತಿವಾದ ಅನ್ನೋ ಆರೋಪವನ್ನ ಹೊರಿಸಿದ್ದಾರೆ. ಯಾರ ಮೇಲೆ ಹಾಗೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ಮಹಾಗಠಬಂಧನ್ನ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಭಾಗಿಯಾಗಿರುವ ಬಹುತೇಕ ಪಕ್ಷಗಳು ಜಾತಿವಾದವನ್ನ ಬಿಂಬಿಸುವ ಹಾಗೆ ಭ್ರಷ್ಟಾಚಾರದ ಮುಖವಾಡವನ್ನ ಹೊತ್ತಿರುವ ಜನರೇ ಈ ಒಂದು ಮಹಾಗಠಬಂಧನನ್ನ ಮಾಡ್ತಿದ್ದಾರೆ ಅಂತ ಹೇಳಿ ನೇರವಾಗಿ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ರಿಯಾಕ್ಷನ್ ಈ ಒಂದು ಮಹಾಮೈತ್ರಿ ಸಂಗಮದ ಮೀಟಿಂಗಿಗೆ ಯಾವ ರೀತಿ ಇತ್ತು ಗಮನಿಸ್ತಾ ಹೋಗೋಣ. ಭ್ರಷ್ಟಾಚಾರಿಗಳ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಿದೆ ಅನ್ನೋ ಮೂಲಕವೇ ಮಾತನ್ನ ಪ್ರಾರಂಭ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಭ್ರಷ್ಟಾಚಾರಿ ಹಾಗೆ ಕುಟುಂಬವಾದಿ ಪಕ್ಷದಿಂದ ರಾಷ್ಟ್ರದ ಜನರಿಗೆ ನಿರಂತರವಾಗಿ ಅನ್ಯಾಯವಾಗ್ತಾ ಬರ್ತಾ ಇದೆ. ಇವರ ಅಂಗಡಿಯಲ್ಲಿರೋದು 2 ಗ್ಯಾರಂಟಿ ಮಾತ್ರ. ಈ ಗ್ಯಾರಂಟಿಗಳ ಬಗ್ಗೆ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2 ಗ್ಯಾರಂಟಿಗಳನ್ನ ಮಾತ್ರ ನಾವು ಇವರಿಂದ ಅಪೇಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಜಾತಿವಾದದ ವಿಷ, ಹಾಗೆ ಎರಡನೇ ಗ್ಯಾರಂಟಿ ಒಂದ್ ರೀತಿಯಲ್ಲಿ ಸೀಮಿತವೇ ಇಲ್ಲದಂತಹ ಭ್ರಷ್ಟಾಚಾರ ಅನ್ನೋದನ್ನ ಕೂಡ ತಿಳಿಸಿ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಇವರ ಪ್ರಾಡಕ್ಟ್ 20 ಲಕ್ಷ ಕೋಟಿ ಹಗರಣದ ಗ್ಯಾರಂಟಿ ಅನ್ನೋ ಮೂಲಕ ಮತ್ತೊಮ್ಮೆ ಭ್ರಷ್ಟಾಚಾರದ ಚಾಟಿಯನ್ನ ಬೀಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಕೋಟ್ಯಾಂತರ ಹಗರಣದಲ್ಲಿ ಇರೋರ್ಗೆ ಹೆಚ್ಚು ಸನ್ಮಾನವನ್ನ ಈ ಒಂದು ಘಟಬಂಧನ್ನಲ್ಲಿ ನೀಡಲಾಗುತ್ತೆ ಅನ್ನೋ ಮೂಲಕ ಈ ಮಹಾಗಠಬಂಧನ್ನಲ್ಲಿ ಭಾಗಿಯಾಗಿರುವ ಅಷ್ಟೂ ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿವಾದಿಗಳು ಹಾಗೆ ಭ್ರಷ್ಟಾಚಾರವಾದಿಗಳು ಅನ್ನೋ ಟ್ಯಾಗ್ ಲೈನ್ ಅನ್ನ ಕೊಟ್ಟು ಟೀಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ಅವರ ಮಾತಿನಲ್ಲೇ ಕೇಳೋಣ ಯಾವ ರೀತಿಯಾಗಿ ಟೀಕಾ ಪ್ರಹಾರವನ್ನ ಮಾಡಿದ್ರು ಈಗ ಮಹಾಗಠಬಂಧನ್ನ ವಿರುದ್ಧವಾಗಿ ಅನ್ನೋದನ್ನ ನರೇಂದ್ರ ಮೋದಿ ಅವರ ಮಾತುಗಳಲ್ಲೇ ಕೇಳೋಣ. 24 चुनाव में फिर एक बार हमारी सरकार वापस लाने का मन बना चुके हैं, निर्णय ले चुके हैं. ऐसे में भारत की बदहाली के जिम्मेदार कुछ लोग अपनी दुकान खोलकर बैठ गए हैं. इनकी दुकान की यही सच्चाई है. इनकी दुकान पर 2 चीजों की गारंटी मिलती है. एक तो ये अपनी दुकान पर जातिवाद का जहर बेचते हैं और लोग असीमित भ्रष्टाचार करते हैं. आजकल ये लोग बेंगलुरु में जुटे हैं. एक जमाने में एक गाना बहुत मशहूर था, मुझे तो पूरा याद नहीं है लेकिन मुझे याद आ रहा है. एक चेहरे पर कई चेहरे लगा लेते हैं लोग. एक चेहरे पर कई चेहरे लगा लेते हैं लोग. आप देखिए ये लोग कितने चेहरे लगाकर बैठे हैं. जब ये लोग कैमरे के सामने एक फ्रेम में आ जाते हैं तो पहला विचार देश के सामने क्या आता है? पहला विचार देश के लोगों के मन में यही आता है, पूरा फ्रेम देख करके देशवासी यही बोल उठता है, लाखों करोड़ों रुपए का भ्रष्टाचार. इसलिए देश की जनता कह रही है कि ये तो कट्टर भ्रष्टाचारी सम्मेलन हो रहा है. कट्टर भ्रष्टाचारी सम्मेलन हो रहा है. ಕೇವಲ ಮಾತಿನ ಕೌಂಟರ್ಗೆ ಮಾತ್ರ ಸೀಮಿತವಾಗಿಲ್ಲ ಎನ್ಡಿಎ ಮೈತ್ರಿಕೂಟದಿಂದ ಈ ಒಂದು ಮಹಾಗಠಬಂಧನ್ನ ಕೌಂಟರ್. ಹಾಗಾದ್ರೆ ಏನಾಗ್ತಾ ಇದೆ ಬೇರೆ ಪ್ರಯತ್ನಗಳು ಅದನ್ನ ವಿವರಿಸುತ್ತೆ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಸುದ್ದಿ ಹಾಗೆ ಅದರ ಸುತ್ತ ಇರುವ ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಏನು ಅನ್ನೋ ಪ್ರಶ್ನೆಗೆ ಉತ್ತರ ಎನ್ಡಿಎ ಸಭೆ ಇವತ್ತು ಸಂಜೆ ನಡೀತಾ ಇರೋದು. ಹಾಗಾದ್ರೆ ಯಾರೆಲ್ಲ ಭಾಗಿ ಆಗ್ತಾ ಇದ್ದಾರೆ ಈ ಸಭೆಯಲ್ಲಿ ಅನ್ನೋದಕ್ಕೆ ಉತ್ತರ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ 26 ಪಕ್ಷಗಳು ಸೇರ್ಕೊಂಡು ಮಹಾಗಠಬಂಧನ್ನ ಮೈತ್ರಿ ಸಮಾಗಮವನ್ನ ನಡೆಸ್ತಾ ಇದ್ರೆ ಇತ್ತ ಎನ್ಡಿಎ ಸಭೆಯಲ್ಲಿ ಭಾಗಿ ಆಗತ್ತಂತೆ 38 ಪಕ್ಷಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಹಾಗಾದ್ರೆ ಯಾಕಾಗಿ ಈ ಸಭೆ ಅನ್ನೋದಕ್ಕೆ ಕ್ಲಿಯರ್ ಕಟ್ ಉತ್ತರ 2024ರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಬೇಕಾದ ತಂತ್ರಗಾರಿಕೆಯನ್ನ ಹೆಣೆಯೋದು
ಹಾಗೆ ಯಾವ್ಯಾವ ಪಕ್ಷದ ಜವಾಬ್ದಾರಿ, ಪಾತ್ರ, ಪ್ರಭಾವ ಎಷ್ಟು ಅನ್ನೋದನ್ನ ನಿರ್ಧರಿಸೋದು. ಹಾಗಾದ್ರೆ ಈ ಎನ್ಡಿಎ ಮಹಾಸಭೆಯ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಎನ್ಡಿಎ ಮೈತ್ರಿಕೂಟದ ಬಳಗವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಬಿಜೆಪಿ ಪಣ ತೊಟ್ಟಿದೆ. ನಮಗೆ ಗೊತ್ತಿದೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗೇನೆ ಬಹುಮತವನ್ನ ಸಂಪಾದಿಸಿತ್ತು. ಮೈತ್ರಿಕೂಟದ ಹೆಚ್ಚಿನ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಮಿತ್ರ ಪಕ್ಷಗಳನ್ನ ಜೊತೆಯಾಗಿ ಇಟ್ಕೊಂಡಿತ್ತು. ಇದೀಗ ಆ ಜೊತೆಯನ್ನ ಮತ್ತಷ್ಟು ಬಲಪಡಿಸಲಿಕ್ಕೆ ಬಿಜೆಪಿ ಪಣ ತೊಟ್ಟಿದೆ. ಮೈತ್ರಿಕೂಟದಿಂದ ಹೊರಗೆ ಹೋಗಿದ್ದ ಪಕ್ಷಗಳಿಗೂ ಕೂಡ ಇವತ್ತಿನ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಚಿಕ್ಕ ಪುಟ್ಟ ಪ್ರಾದೇಶಿಕ ಪಕ್ಷಗಳನ್ನು ಒಳಗೊಂಡಂತೆ ಅನೇಕ ಮಿತ್ರ ಪಕ್ಷಗಳು ಯಾರೆಲ್ಲ ದೂರ ಉಳಿದಿದ್ರು ಇಷ್ಟು ದಿನಗಳ ಕಾಲ, ಅವರನ್ನ ಮತ್ತೊಮ್ಮೆ ಒಂದಾಗೋಣ ಬನ್ನಿ ಅಂತ ಹೇಳಿ ಆಹ್ವಾನವನ್ನ ನೀಡಲಾಗಿದೆ. ವಿಪಕ್ಷಗಳ ಒಗ್ಗಟ್ಟಿನ ತಂತ್ರಕ್ಕೆ ಆಡಳಿತಾರೂಢ ಬಿಜೆಪಿ ಪಕ್ಷದಿಂದ ಪ್ರತಿತಂತ್ರವನ್ನ ಹೆಣೆಯೋ ಪ್ರಯತ್ನ ಇವತ್ತು ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ನಡೆಯಲಿರುವ ಈ ಎನ್ಡಿಎ ಮಹಾಸಭೆಯಲ್ಲಿ ಆಗುವ ನಿರೀಕ್ಷೆ ಇದೆ. ಮೋದಿ, ಅಮಿತ್ ಶಾ, ನಡ್ಡಾ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಇದರ ಜೊತೆಗೆ ಕರ್ನಾಟಕದಿಂದ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಜಗನ್ ಚಂದ್ರಬಾಬು ನಾಯ್ಡು ಇವರಿಗೆ ಆಹ್ವಾನ ನೀಡಿಲ್ಲ ಅನ್ನೋದು ಇಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎನ್ಡಿಎ ಮೈತ್ರಿಕೂಟಗಳು ಅಥವಾ ಎನ್ಡಿಎ ಮಿತ್ರ ಪಕ್ಷಗಳು ನಡೆಸ್ತಾ ಇರುವ ಈ ಒಂದು ಸಭೆಗೆ ಆಹ್ವಾನ ನೀಡಲಾಗಿಲ್ಲ ಕುಮಾರಸ್ವಾಮಿ ಅವರಿಗೆ. ಹಾಗಾದ್ರೆ ಕರ್ನಾಟಕದಿಂದ ಕುಮಾರಸ್ವಾಮಿ ಅವರ ಮಿತ್ರತ್ವವನ್ನ ಅಥವಾ ಸಖ್ಯವನ್ನ ಬಯಸ್ತಾ ಇಲ್ವಾ ಅನ್ನೋ ದೊಡ್ಡ ಪ್ರಶ್ನೆ. ಇದರ ಜೊತೆಗೆ ಬೇರೆ ಪ್ರಾದೇಶಿಕ ಪಕ್ಷಗಳ ಜೊತೆಯಲ್ಲೂ ಕೂಡ ಕೈ ಹಿಡಿದು ಎನ್ಡಿಎ ಮೈತ್ರಿಕೂಟವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಪ್ರಯತ್ನವನ್ನ ಇವತ್ತು ಮಾಡಲಾಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಡಿಎ ಸಭೆಗೆ ನಿಮ್ಗೆ ಆಹ್ವಾನ ನೀಡಿಲ್ವಲ್ಲ ಅನ್ನೋ ಪ್ರಶ್ನೆಗೆ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಯಾಕೆ ಸಂಪರ್ಕ ಮಾಡಬೇಕಾಗಿತ್ತು? ನಮ್ದು ಒಂದು ಪಕ್ಷ ಇದೆ, ಎರಡೂ ಪಕ್ಷಗಳ ವಿರುದ್ಧ ಸಮಾನ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಕೆಲ ಅಭಿಪ್ರಾಯವನ್ನ ಸಂಗ್ರಹಿಸಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ. ನಾನೇನು ಅರ್ಜಿ ಹಾಕಿದ್ದೀನಾ, ಈಗಲೂ ಕೂಡ ಹೋರಾಟ ಮಾಡ್ತಿದ್ದೀನಿ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸಂಪರ್ಕ ಮಾಡಬೇಕು ಅವರು? ಅಲ್ಲ, ನನಗೆ ಯಾಕೆ ಸಂಪರ್ಕ ಮಾಡಬೇಕು? ನಮ್ಮದು ಒಂದು ಪಕ್ಷ ಇದೆ. ನಾವು ಈ ರಾಜ್ಯದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಬಿಜೆಪಿ ಎರಡನ್ನೂ ಸರಿಸಮನಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಎರಡೂ ಪಕ್ಷಗಳ ವಿರುದ್ಧ ಸರಿಸಮನಾಗಿ ಹೋರಾಟ ಮಾಡಿದ್ದೇವೆ. ಈಗ ಹೊರಗಡೆ ಸಾರ್ವಜನಿಕ ಹಂತದಲ್ಲಿ ಕೆಲವು ನಾಯಕರುಗಳ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲೇನು ಹೊಂದಾಣಿಕೆ ಆಗೋಗಿದೆಯಾ ಜೆಡಿಎಸ್ಗೂ ಬಿಜೆಪಿಗೂ? ನನ್ನ ವಿರೋಧ ಪಕ್ಷದ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾನು ಮುಂದುವರೆಸಿದ್ದೇನೆ. ನಾನೇನು ಅರ್ಜಿ ಹಾಕೊಂಡು ಹೋಗಿದ್ದೇನಾ? ಈಗಲೂ ಸಹ ನಮ್ಮ ಪಕ್ಷ ನಮ್ಮ ಇತಿಮಿತಿಯೊಳಗೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಇಂಥ ಒಂದು ಭ್ರಷ್ಟ ಸರ್ಕಾರ ತೆಗಿಲಿಕ್ಕೆ ನಾನಾ ರೀತಿಯ ಚಿಂತನೆಗಳು ನಡೀತಾ ಇದೆ.